115ನೇ ಶತಮಾನೋತ್ತರ ಸಂಭ್ರಮಾಚರಣೆಗೆ ವಿಜಯವಾಗಲಿ. ಜೋರಾದ ಚಪ್ಪಾಳೆಯೊಂದಿಗೆ ಚಪ್ಪಾಳೆಯೊಂದಿಗೆ ಈ ಒಂದು ದೀಪ ಉಜ್ವಲಿಸಬೇಕಂತ ಹೇಳಿ ಈ ದೀಪದ ಬೆಳಕು ನಮ್ಮೆಲ್ಲರ ಜೀವನದಲ್ಲಿ ಭವಿಷ್ಯದ ಹೊಸ ಭರವಸೆಗಳನ್ನ ಮತ್ತು ನಾಳೆಯ ಹೊಸ ನಂಬಿಕೆ ಕನಸುಗಳನ್ನ ತುಂಬಲಿ ಎಂದು ಹಾರೈಸುತ್ತೇನೆ. ದೀಪ ಬೆಳಗೋಣ, ಧನ್ಯತೆಯ ಭಾವಗಳು ಧರಿಸಿಕೊಳ್ಳಲಿ, ಜ್ಞಾನದಿಂದಲೇ ಬೆಳೆದ ದಿಕ್ಕೆಟ್ಟ ಪದಗಳಿಗೆ ದಾರಿ ತೋರಿಸೋಣ, ಅಹಿಂಸೆಯ ತೊರೆದು ಇವರಿಗೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ನಮ್ಮ ಹಳೆ ವಿದ್ಯಾರ್ಥಿಗಳು ಸನ್ಮಾನವನ್ನ ಮಾಡುವುದರ ಮೂಲಕ ಅವರಿಗೆ ಸ್ವಾಗತವನ್ನ ಕೋರ್ಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಮುಖ್ಯೋಪಾಧ್ಯಾಯರ ಪರವಾಗಿ, ನಮ್ಮ ಶಿಕ್ಷಕ ವೃಂದದ ಪರವಾಗಿ, ಹಳೆ ವಿದ್ಯಾರ್ಥಿಗಳ ಪರವಾಗಿ, ವೇದಿಕೆಯ ಪರವಾಗಿ ಹಾಗೂ ಎಲ್ಲಾ ನಮ್ಮ ನೆರೆದಿರುವಂತಹ ಸಮೀಕರಣ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇನೆ. ಪರವಾಗಿ ನಮ್ಮ ಎಲ್ಲಾ ಸಹ ಶಿಕ್ಷಕ ಗುರುಗಳ ಒಂದು ಬಳಗದ ಪರವಾಗಿ, ಸಮೀಕರಣದ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತ ಜೊತೆಗೆ ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಒಂದ್ಸಲ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಅತಿಥಿಯ ಮಹೋನರಿಗೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಇಂಡಿ ಪಂಪು ಹಳೆ ಹುಬ್ಬಳ್ಳಿಯ ಈ ಒಂದು 115ನೇ ವರ್ಷದ ಶತಮಾನೋತ್ಸವದ ಸಂಭ್ರಮದ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶಾಸಕರು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿಯ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಆಗಿರುವಂತಹ ಶ್ರೀ ಪ್ರಸಾದ್ ಅಬ್ಬಯ್ಯ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತೇನೆ. ಈ ಸಂದರ್ಭದಲ್ಲಿ ಅವರೊಂದಿಗೆ ಉಪಸ್ಥಿತರಿರುವಂತಹ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾಗಿರುವಂತಹ ರಾಮಣ್ಣ ಬಡಿಗೇರ್ ಅವರಿಗೂ ಸಹಿತ ನಾನು ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಶ್ರೀ VSV ಪ್ರಸಾದ್ ಸ್ವರ್ಣ ಗ್ರೂಪ್ ನ ನಿರ್ದೇಶಕರು, ಸಂಸ್ಥಾಪಕರು ಆಗಿರುವಂತಹ
ದಾನಿಗಳು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಆತ್ಮೀಯರಾಗಿರುವಂತಹ ಅವರನ್ನು ಸಹಿತ ನಾನು ತುಂಬ ಹೃದಯದ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಕೋರ್ತೇನೆ. ಮಂಜುನಾಥ್ ಕಾಟ್ಕರ್ ಅವರನ್ನು ಸಹಿತ ತುಂಬ ಹೃದಯದ ಸ್ವಾಗತವನ್ನ ಕೋರ್ತೇನೆ. ಪತ್ರಿಕೋದ್ಯಮದಲ್ಲಿ ಗುರುತಿಸಿಕೊಂಡು ನಮ್ಮ ನಿಮ್ಮೆಲ್ಲ ಪ್ರತಿನಿಧಿಸುವಂತ ಶ್ರೀಯುತ ಸಿದ್ದಣ್ಣ ಅವರನ್ನು ಸಹಿತ ನಾನು ತುಂಬ ಹೃದಯದ ಸ್ವಾಗತವನ್ನ ಕೋರ್ತೇನೆ. ವಾಲಿ ಅವರಿದ್ದಾರೆ, ಅನಿಲ್ ಕುಮಾರ್ ಪಾಟೀಲ್ ಅವರ ಚಿರಂಜೀವಿ ಅವರು ಸಹಿತ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಕೊಂದರ್ಗಿ ಸರ್ ಅವರಿಗೂ ನಾವು ಮತ್ತು ಈ ಸಂದರ್ಭದಲ್ಲಿ ಉಪಸ್ಥಿತರಿರುವಂತಹ ಸುಬೇದಾರ್ ಶಿವಾಜಿ ಗಾಂವ್ಕರ್ ಅವರನ್ನು ಸಹಿತ ವಿಶೇಷವಾಗಿ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತೇನೆ. ಪ್ರಭಾಕರ್ ಅವರನ್ನ, ತಿಪ್ಪಣ್ಣ ಪಾಟೀಲ್ ಅವರನ್ನ, ಶ್ರೀಧರ್ ದೊಡ್ಡಮನಿ ಅವರನ್ನ, ಹಿರೇಮಠ ಅವರನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಹಿರಿಯರಾದಂತ ಗೋರ್ಪಡೆ ಅವರು, ತಮ್ಮಣ್ಣ ಸರ್ ಅವರು ಎಲ್ಲರೂ ಸಹಿತ ಇಲ್ಲಿ ಸಾಕಷ್ಟು ಹಿರಿಯ ಚೇತನಗಳು ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿದೆ. ಯಾಕಂತಂದ್ರೆ ನನ್ನ ಶಾಸಕರು ತೀವ್ರ ಒತ್ತಡದ ಮಧ್ಯನೂ ಸಹಿತ ಸಮಯವನ್ನ ನೀಡಿ ಬಂದಿದ್ದಾರೆ. ಅವರನ್ನ ಕರೀತಾ ಇರುವಂತಹ ಕಾರ್ಯಕ್ರಮಗಳು ಇರುವುದರಿಂದ ನಾನು ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಕೆಲವು ನುಡಿಗಳನ್ನ ಹೇಳ ಬಯಸ್ತೇನೆ. ಇವತ್ತು ನಾನು ಹೇಳ ಬಯಸ್ತೇನೆ. ಆ ಮನವಿ ಪತ್ರವನ್ನು ಸಹಿತ ಪ್ರಧಾನ ಗುರುಗಳಾಗಿರುವಂತಹ ಕುಂದರ್ಗಿ ಅವರು ಸನ್ಮಾನ್ಯ ಶಾಸಕರಿಗೆ ಹಸ್ತಾಂತರ ಮಾಡ್ತಾರೆ. ಅದಕ್ಕೆ ಶಿಕ್ಷಣ ಅನ್ನುವಂತ ವ್ಯವಸ್ಥೆಯನ್ನ ನಮ್ಗೆಲ್ಲರಿಗೂ ಪರಿಕಲ್ಪನೆಯಾಗಿ ನೀಡಿರುವಂತದ್ದು ಈ ಶಾಲೆ. ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳಾಗಿ ಇವತ್ತು ಉಪಸ್ಥಿತಿರುವಂತ ಇಲ್ಲಿನ ಎಲ್ಲ ನನ್ನ ಆತ್ಮೀಯ ಸಹೋದರರು ಸೇರಿ ಈ ಒಂದು ಅದ್ಭುತವಾದಂತ ಕಾರ್ಯಕ್ರಮವನ್ನ ಆಯೋಜನೆ ಮಾಡೋಕೆ ಸಾಧ್ಯ ಆಗಿದೆ. ಅದಕ್ಕೆ ಆಗಮಿಸಿರುವಂತ ನನ್ನ ಎಲ್ಲ ಆತ್ಮೀಯ ಈ ಶಿಕ್ಷಣವನ್ನ ನೀಡಿದಂತ ನನ್ನ ಎಲ್ಲ ಹಿರಿಯ ಗುರುಗಳಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಅನಂತ ಅಭಿನಂದನೆಗಳನ್ನ ನಮನಗಳನ್ನ ಸಲ್ಲಿಸಬೇಕು. ಇವತ್ತು ಸರ್ಕಾರಿ ಶಾಲೆಗಳಿಗೆ ಹೊಸ ಪರಿಕಲ್ಪನೆಯನ್ನ ಕೊಡಬೇಕಾದಂತ ಸಂದರ್ಭ ಒದಗಿ ಬಂದಿದೆ. ಯಾಕಂತಂದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ನಮ್ಮ ಮಕ್ಕಳನ್ನ ಕಳಿಸುವಂತದ್ದು, ನಮ್ಮ ಮಕ್ಕಳು ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲೇ ಕಲಿಬೇಕು ಅನ್ನುವಂಥದ್ದು ಒಂದು ನಮ್ಮ ನಿಮ್ಮೆಲ್ಲರ ಒಂದು ಇವತ್ತಿನ ಒಂದು ವಾದ ಆಗಿದೆ. ಆದ್ರೆ ಅಲ್ಲಿ ಯಾವ ಹಂತದ ಶಿಕ್ಷಣದ ಗುಣಮಟ್ಟ ಇರ್ತದ ಅದು ಬೇರೆ ವಿಷಯ. ಬಟ್ ನಾವು ಆ ಕಟ್ಟಡವನ್ನ ನೋಡಿ, ಆ ಕ್ಯಾಂಪಸ್ ಅನ್ನ ನೋಡಿ ಅಲ್ಲಿ ಹೋಗುವಂತದ್ದು ಆಗ್ತಾ ಇದೆ. ಅದಕ್ಕೆ ಪುರಾತನವಾದಂತ ಈ ಒಂದು ಐತಿಹಾಸಿಕವಾದಂತ ಶಿಕ್ಷಣ ಸಂಸ್ಥೆ ಏನದ, ಇದು ಸಹಿತ ಉತ್ತಮವಾದಂತ ವರಾಂಡವನ್ನ, ಮೈದಾನವನ್ನ, ಉತ್ತಮವಾದಂತ ಕ್ಲಾಸ್ ರೂಮ್ ಗಳನ್ನ ಹೊಂದಿತ್ತು ಮತ್ತು ವಿಶೇಷವಾದಂತ ಹೆಗ್ಗುರುತನ್ನ ಸಹಿತ ಹೊಂದಿದೆ. ಇಲ್ಲಿ ಒಂದು ಸೈಫತೇಶ ದರ್ಗಾ ಅದ. ಆ ಸಂದರ್ಭದಲ್ಲಿ ಸಿದ್ದಾರೂಢರು ಸಹಿತ ಉಪಸ್ಥಿತರಿದ್ದಂತ ಕಾಲದಲ್ಲೇನೆ ಇದು ನಿರ್ಮಾಣ ಆದಂತದ್ದು. ಬ್ರಿಟಿಷ್ ಕಾಲ ಬಯಸ್ತೇನೆ. ಈ ಒಂದು ಈಗಾಗಲೇ ಇಂತಹ ಶಿಕ್ಷಣ ಸಂಸ್ಥೆಗೆ ಪೂರಕವಾಗಿ ಆಟದ ಮೈದಾನ ಬೇಕಪ್ಪ ಅಂತಂದ್ರೆ ಕೆಲವೇ ಅಳತೆ ದೂರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಮತ್ತು ನಾವೊಂದು ಮನವಿ ಪತ್ರವನ್ನ ನಮ್ಮ ಮುಖ್ಯೋಪಾಧ್ಯಾಯ ಹಾಗೂ ಎಲ್ಲ ಶಿಕ್ಷಕರು ಮಾನ್ಯ ಶಾಸಕರಿಗೆ ನೀಡ್ಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಆದ್ಮೇಲೆ ಅನಿವಾರ್ಯ ಕಾರಣಗಳಿಂದ
ನಮ್ಮ ಜೊತೆ ಇರ್ತಕ್ಕಂತ ಹಾಗೂ ನಮ್ಮ ಶಾಲೆಯ ಅಭಿವೃದ್ಧಿಯಲ್ಲಿ ತಮ್ಮ ಹೊಂಗನಸು ನಮ್ಮ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ 19ರ ಒಂದು ಕಿರು ಪರಿಚಯವನ್ನ ಕಿರು ಹೊತ್ತಿಗೆಯ ಮೂಲಕ ಇವತ್ತಿನ ದಿನ ಬಿಡುಗಡೆಗೊಳಿಸ್ತಾ ಇದ್ದೇವೆ. ಈ ಒಂದು ಕಿರು ಹೊತ್ತಿಗೆ ನಮ್ಮ ಶಾಲಾ ಕಿರು ಹೊತ್ತಿಗೆಯನ್ನ ವೇದಿಕೆ ಮೇಲೆ ಹಾಕಿರುವಂತಹ ಎಲ್ಲ ಗಣ್ಯಮಾನರು TRP ಸರ್ ಅವರು ಕುಸುಮಂಡಲ್ ಸರ್ ವೇದಿಕೆಗೆ ಬರ್ಬೇಕು, ಯತ್ನೇರಿ ಸರ್ ಅವರು ವೇದಿಕೆಗೆ ಬರ್ಬೇಕು. आराम बोलो कंचागिरी करो को ಹೊತ್ತಿಗೆಗೆ ಮುದ್ರಣ ಸೇವೆಯನ್ನ ಶ್ರೀ ಗಣೇಶ್ ಕೋಪಾಡೆ ಸರ್ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ 19ನೇ ಪ್ರಾಥಮಿಕ ಶಾಲೆಯ 115ನೇ ವರ್ಷದ ಶತಮಾನೋತ್ಸವ ಸಮಾರಂಭಕ್ಕೆ ಇವತ್ತು ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ನಾಯಕರು ಆತ್ಮೀಯರಾಗಿರುವಂತಹ ಶ್ರೀಯುತ ಪ್ರಸಾದ್ ಅಭಯ್ ಅವರೇ, ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮೇಯರ್ ಆಗಿರುವಂತಹ ರಾಮಣ್ಣ ಬಡಿಗೇರ್ ಅವರೇ, ಪತ್ರಿಕೋದ್ಯಮದಲ್ಲಿ ತಮ್ಮದೇ ಆಗಿರುವಂತಹ ಛಾಪ್ ಮೂಡಿಸಿರುವಂತಹ ಮಲ್ಲಿಕಾರ್ಜುನ್ ಸಿದ್ದಣ್ಣವರವರೇ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಗಮಿಸಿರುವಂತಹ ಈ ಒಂದು ಶಾಲೆಯ ಹಳೆಯ ವಿದ್ಯಾರ್ಥಿಗಳೇ, ಈ ಒಂದು ಭಾಗದ ಹಿರಿಯರೇ, ತಾಯಂದಿರೇ, ಈ ಒಂದು ಶಾಲೆಯ ಅಧ್ಯಾಪಕರ ವರ್ಗದವರೇ, ವಿದ್ಯಾರ್ಥಿನಿಯರೇ, ನಿಜವಾಗ್ಲೂ ಬಹಳ ಹೆಮ್ಮೆಯ ವಿಷಯ. 115ನೇ ವರ್ಷದ ಶತಮಾನೋತ್ಸವ ಆಚರಣೆ ಮಾಡ್ತಾ ಇರೋದು ಈ ಒಂದು ಶಾಲೆಗೆ ನಿಜವಾಗ್ಲೂ ಒಂದು ಇತಿಹಾಸ ಅಂತ ಹೇಳ್ಬೋದು. ಇವತ್ತಿಗಿನ್ನೂ ಯಾವಾಗ ಇದು ಶಾಲೆ ಸ್ಟಾರ್ಟ್ ಆಗಿದೆ ಆವತ್ತಿಂದನೂ ಇವತ್ತು ಮಟ್ಟ ಇಲ್ಲಿ ಓದಿರುವಂತ ವಿದ್ಯಾರ್ಥಿಗಳ ಒಂದು ಹೊಂಗನಸು ಅಂತ ಒಂದು ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಪರ್ಟಿಕ್ಯುಲರ್ಲಿ ಗುರುನಾಥ್ ಉಳ್ಳಕಾಸಿ ಅವರು ಮತ್ತು ಕೆಲವು ಮಂದಿ ಹಳೆ ವಿದ್ಯಾರ್ಥಿಗಳು ನಾನಿಲ್ಲಿ ಬರ್ಲಿಕ್ಕೆ ಮತ್ತು ಈ ಒಂದು ಶಾಲೆ ಉನ್ನತಿಗೆ ಏನಾದ್ರು ಅಳಿಲು ಕೆಲಸ ಮಾಡಿದ್ರೆ ಅಂದ್ರೆ ಅದಕ್ಕೆ ಕಾರಣಭೂತರಾಗಿರುವಂತಹ ವೆಂಕಟೇಶ್ ಮತ್ತು ಲಕ್ಷ್ಮೀಕಾಂತ್ ಅವರೇ, ನಿಜವಾಗ್ಲೂ ಇದಿಷ್ಟು ಒಂದು ಇತಿಹಾಸ ಇರುವಂತ ಒಂದು ಶಾಲೆಗೆ ಗುರುನಾಥ್ ಅವರು ಕೇಳಿದ್ದಾಗೆ ಇದನ್ನು ಇನ್ನೂ ಉನ್ನತ ಮಟ್ಟದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡುವ ಅವಶ್ಯಕತೆ ಇದೆ. ಅದಕ್ಕಾಗಿ ಮಾನ್ಯ ಶಾಸಕರು ಮತ್ತು ಸ್ಲಂ ಬೋರ್ಡ್ ಚೇರ್ಮನ್ ಆಗಿರುವಂತಹ ಪ್ರಸಾದ್ ಅಭಯ್ ಅವರು ಅವ್ರದೇ ಆಗಿರುವಂತಹ ಒಂದು ಸಹಾಯ ಮಾಡ್ತಾರಂತ ತಮ್ಮೆಲ್ಲರ ಪರವಾಗಿ ಅವರಲ್ಲಿ ನಾನು ಕೇಳ್ತಾ ಇದ್ದೀನಿ. ಅದಕ್ಕೆ ಮತ್ತು ಏನಾದ್ರೂ ನನ್ನಿಂದ ಏನಾದ್ರೂ ಆಗೋ ಕೆಲಸ ಇದ್ರೆ ನಾನು ಸಹಿತ ಮಾಡಿ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಭಾರತ ದೇಶ ಭವಿಷ್ಯ ಇಂಥ ಒಂದು ಶಾಲೆಯಿಂದನೇ ನಿರ್ಮಾಣವಾಗುವುದು. ಇವತ್ತು ಭಾರತ ದೇಶ ಇವತ್ತು ಈ ಸ್ಥಿತಿಯಲ್ಲಿ ಇದ್ದಂದ್ರೆ ಪ್ರಪಂಚದಲ್ಲಿ 5ನೇ ಆರ್ಥಿಕ ಶಕ್ತಿ ಆಗಿ ಹೊರಹೊಮ್ಮಿದೆ. ಇನ್ನೂ 2 ವರ್ಷದಲ್ಲಿ 3ನೇ ಆರ್ಥಿಕ ಶಕ್ತಿ ಆಗುವಂತ ನಿಟ್ಟಿನಲ್ಲಿ ಹೋಗ್ತಾ ಇದೆ. ಇನ್ನು 20 ವರ್ಷದಲ್ಲಿ ಪ್ರಪಂಚದಲ್ಲಿ ಅತಿ ಬಲವಂತ ಮತ್ತು ಆರ್ಥಿಕ ಹೊಂದಿರುವ ದೇಶ ಆಗುವಂತ ಹಾದಿಯಲ್ಲಿ ನಮ್ಮ ಭಾರತ ದೇಶ ಇದೆ. ಅದಕ್ಕೆ ಕಾರಣಭೂತ ಇಂತಹ ಒಂದು ಶಾಲೆಗಳು. ಇದಕ್ಕೆ ಇದರಲ್ಲಿ ಹೇಳಿದ್ದಾರೆ ಸರ್ಕಾರಿ ಮಾದರಿ ಅಂದ್ರೆ ನಿಜವಾಗ್ಲೂ ಇದು ಒಂದು ಮಾದರಿ ಶಾಲೆ ಅಂತ ನಾನು ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತೀವಿ. ಕಾರ್ಪೊರೇಟ್ ಕಲ್ಚರ್ ಇವತ್ತು ಬಹಳ ವಿಸ್ತಾರವಾಗಿ ಇಡೀ ಭಾರತ ದೇಶದಲ್ಲಿ ನಡೀತಾ ಇದೆ. ಆದ್ರೂ ಸರ್ಕಾರಿ ಶಾಲೆಗಳಲ್ಲಿ ಇರುವಂತಹ ಅಧ್ಯಾಪಕ ವೃಂದದವರು ಅವರು ಏನು ವಿದ್ಯಾರ್ಥಿನಿಯರ ಬಗ್ಗೆ ಕಾಳಜಿ ವಹಿಸ್ತಾರೋ ಅದರಿಂದ ಇವತ್ತು ಇನ್ನೂ ಸರ್ಕಾರಿ ಶಾಲೆಗಳು ನಡೀತಾ ಇದ್ದಾವೆ. ಅದರಿಂದ ಹೊರಗೆ ಬಂದಿರುವಂತ ಬಹಳ ಮಂದಿ ವಿದ್ಯಾರ್ಥಿನಿಯರು ಇವತ್ತು ಬೇರೆ ಬೇರೆ ವೃತ್ತಿಯಲ್ಲಿ ಬೇರೆ ಬೇರೆ ಉನ್ನತ ಶಿಖರಕ್ಕೆ ಹತ್ತಿದ್ದವರು ಇದ್ದಾರೆ. ಅದು ಲೆಟ್ ಅಬ್ದುಲ್ ಕಲಾಂ ಇರ್ಲಿ, ಇವತ್ತು ದ್ರೌಪದಿ ಮುರ್ಮು ಅವರು ಇರ್ಲಿ, ಬಹಳ ಮಂದಿ ಪೊಲಿಟಿಷಿಯನ್ಸ್ ಇದ್ದಾರೆ, ಬಹಳ ಮಂದಿ ಶಾಸ್ತ್ರವೇತ್ತಗಳಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇರಲಿ, ಲಾ ಡಿಪಾರ್ಟ್ಮೆಂಟ್ ಇರಲಿ, ಅದು ಗುತ್ತಿಗೆದಾರರಾಗ್ಲಿ, ಕೆಲವು ವಿವಿಧ ವೃತ್ತಿಯಲ್ಲಿ ಅವ್ರದೇ ಆಗಿರುವಂತ ಛಾಪು ಮೂಡಿಸಿರುವಂತ ಬಹಳ ಗಣ್ಯ ವ್ಯಕ್ತಿಗಳು ಇಂಥ ಒಂದು ಶಾಲೆಯಿಂದ ಹೊರ ಬಂದಿದ್ದವರೇ ಇದ್ದಾರೆ. ಅದಕ್ಕೆ ಈ ಒಂದು ಸರ್ಕಾರಿ ಶಾಲೆಗಳಿಗೆ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡುವುದಿರಲಿ, ಸ್ವಲ್ಪ ಅಭಿವೃದ್ಧಿಗೊಳ್ಳುವಂತ ಒಂದು ಕೆಲಸ ನಾವು ಮಾಡಬೇಕು. ಅದು ನಮ್ಮ ಸಾಮಾಜಿಕ ಜವಾಬ್ದಾರಿ ಅಂತಾನು ನಾನು ತಿಳ್ಕೊಂಡಿದ್ದೀನಿ. ಅದೇ ತರ ಪ್ರತಿಯೊಬ್ಬರನ್ನು ತಿಳ್ಕೊಂಡು ಅವ್ರದೇ ಆಗಿರುವಂತ ಒಂದು ಸಹಾಯ ಮಾಡಿದ್ರೆ
ಖಂಡಿತವಾಗಿ ಈ ಶಾಲೆಗಳು ಮುಂಬರುವ ದಿನಗಳಲ್ಲಿ ನಮ್ಮ ಭಾರತ ದೇಶಕ್ಕೆ ಬೇಕಾಗಿರುವಂತಹ ಉತ್ತಮ ವಿದ್ಯಾರ್ಥಿನಿಯರಿಗೆ ಯುವತಿಗೆ ಒಂದು ಪ್ರೋತ್ಸಾಹ ನೀಡುವಂತ ಕೆಲಸ ಇವರು ಮಾಡ್ತಾರೆ ಅಂತ ಹೇಳಿ ಈ ಒಂದು ಶಾಲೆ ಇನ್ನು ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಶಿಖರಗಳು ಹತ್ತಲಿ ಅಂತ ನಾನು ಶುಭ ಹಾರೈಸುತ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ. ಇಲ್ಲಿ ಸೇರಿರುವಂತ ಎಲ್ಲ ಹಳೆ ವಿದ್ಯಾರ್ಥಿನಿಯರು ಸಹಿತ ಅವರದೇ ಆಗಿರುವಂತಹ ಒಂದು ಕೊಡುಗೆ ಈ ಶಾಲೆಗೆ ನೀಡಲಿ ಅಂತ ಅವರಲ್ಲಿ ಕೇಳುತ್ತಾ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಕೊಡಲು ನಾನು ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಥಮವಾಗಿ 115ನೇ ವರ್ಷದ ಶತಮಾನೋತ್ಸವದ ಶುಭಾಶಯಗಳನ್ನು ಕೋರುವುದರ ಮೂಲಕ ಬಹಳ ಸ್ವಲ್ಪ ಇದೆ. ಇವತ್ತು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ನಂಬರ್ 19 ಶತಮಾನೋತ್ಸವ ಬಹಳ ವಿಜೃಂಭಣೆಯಿಂದ ಅದ್ದೂರಿಯಿಂದ ಬಹಳ ಸಡಗರ ಸಂಭ್ರಮದಿಂದ ಈ ಆಚರಣೆ ನಡೀತಾ ಇದೆ. ಬಹುಶಃ ಈ ಆಚರಣೆ ಬಹಳ ಅರ್ಥಪೂರ್ಣವಾದಂತಹ ವೇದಿಕೆ ಮಾಡುವುದರ ಮೂಲಕ ಈ ಆಚರಣೆ ಮಾಡ್ತಾ ಇದ್ದೀರಿ. ಬಹಳ ವಿಶೇಷ ಅಂತಂದ್ರೆ ಶಾಲೆಯ ಏನು ಶಿಕ್ಷಕರ ಒಂದು ಬಳಗದ ಜೊತೆಗೆ ಅನೇಕ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಸಮಾಜಕ್ಕೆ ತಮ್ಮದೇ ಆದಂತ ಕೊಡುಗೆ ಕೊಟ್ಟಂತ ಅನೇಕ ಪ್ರಮುಖರು ಕೂಡ ಇದರ ಒಂದು ಉಪಸ್ಥಿತಿಯಲ್ಲಿ ಅದಕ್ಕೆ ವಿಶೇಷವಾದಂತ ಇನ್ನೂ ಮೆರುಗನ್ನು ಕೊಟ್ಟಿದ್ದೀರಿ ಅನ್ನುವಂತ ಮಾತನ್ನು ಕೂಡ ನಾನು ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮೇಯರ್ ಆದಂತ ರಾಮಣ್ಣ ಬಡಿಗೆಯವರು ಕೂಡ ಉಪಸ್ಥಿತರಿದ್ದಾರೆ. ಜೊತೆಗೆ ನಮ್ಮ ಏನು ವಿಶೇಷ ಅಭಿನೇತರಾಗಿ ಆಗಮಿಸಿದಂತಹ ಸ್ವರ್ಣ ಗ್ರೂಪ್ ನಿರ್ದೇಶಕರಾದಂತ ಎಸ್.ವಿ. ಪ್ರಸಾದ್ ಅವರು ಕೂಡ ಇದ್ದಾರೆ. ಮತ್ತು ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ದಿನಪತ್ರಿಕೆಯ ಮುಖ್ಯಸ್ಥರಾದಂತ ಖ್ಯಾತ ಪತ್ರಿಕಾ ಮಾಧ್ಯಮದಲ್ಲಿ ತಮ್ಮದೇ ಅಂತ ಛಾಪನ್ನು ಮೂಡಿಸಿದಂತ ಮಲ್ಲಿಕಾರ್ಜುನ್ ಸಿದ್ದಣ್ಣ ಅವರಿದ್ದಾರೆ. ಅದೇ ರೀತಿಯಾಗಿ ಉಳ್ಳಿ ಕಾಶಿ ಅವರು ಕೂಡ ಹಳೆಯ ವಿದ್ಯಾರ್ಥಿ ಅಂತ ಕಾಣ್ತಿದ್ದೀವಿ. ಉಳ್ಳಿ ಕಾಶಿ ಅವರಿದ್ದಾರೆ ಮತ್ತು ಡಿಡಿಪಿ ಅವರಿದ್ದಾರೆ ಮತ್ತು ನಮ್ಮ ಕಾಟ್ಕರ್ ಅವರಿದ್ದಾರೆ. ನಮ್ಮ ಕಾಟ್ಕರ್ ಅವರು ಮಾಜಿ ಪಾಲಿಕೆ ಸದಸ್ಯರು ಮತ್ತೆ ಅರ್ಜುನ್ ಅವರು ಬಹಳಷ್ಟು ಜನರು ಕೂಡ ಪ್ರಭು ಪ್ರಭಾಕರ್ ನಾವೆಲ್ಲ ಕೂಡ ಇದರಲ್ಲಿ ಭಾಗಿಯಾಗಿದ್ದೀರಿ. ಜೊತೆಗೆ ಅನೇಕ ವಿದ್ಯಾರ್ಥಿನಿಯರು ಮತ್ತು ಪಾಲಕ ವೃಂದ ನಾವೆಲ್ಲ ಕೂಡ ಇದರಲ್ಲಿ ಭಾಗಿಯಾಗಿ ಬಹಳ ವಿಶೇಷತೆಯನ್ನು ತಂದು ಕೊಟ್ಟಿದ್ದೀರಿ ಅನ್ನುವಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ತಮಗೆಲ್ಲ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಇವತ್ತು ಈ ದೇಶದ ಸಮಗ್ರ ಅಭಿವೃದ್ಧಿ ಆಗ್ಬೇಕಾದ್ರೆ ಅದು ಶಿಕ್ಷಣದಿಂದ ಮಾತ್ರ ಅಂತೇಳಿ ನಾವೆಲ್ಲ ಹೇಳ್ತೀವಿ. ಬಹುಶಃ ಏನು ಬ್ರಿಟಿಷರು ಇದನ್ನ ಈ ದೇಶವನ್ನು ಬಿಟ್ಟು ಹೋದಾಗ
ನಮ್ಮ ಅನಕ್ಷರತೆ ಬಹಳ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇತ್ತು. ಬಹುಶಃ ಅವಾಗ ಏನು ಈ ದೇಶ ಅಭಿವೃದ್ಧಿ ಆಗ್ಬೇಕಾದ್ರೆ, ಸಮಗ್ರ ಪ್ರಗತಿಯತ್ತ ಸಾಧಿಸ್ಬೇಕಾದ್ರೆ ಅದು ಶಿಕ್ಷಣ ಸಂಸ್ಥೆಗಳಿಂದ ಹುಟ್ಟು ಹಾಕ್ಬೇಕು. ಅದರಿಂದ ಮಾತ್ರ ಈ ದೇಶ ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಅಂದಿನ ಅನೇಕ ಮಹನೀಯರು, ಅನೇಕ ಮುಖಂಡರು ಸರ್ಕಾರದಲ್ಲಿ, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅನೇಕ ಈ ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟು ಹಾಕೋದ್ರ ಮೂಲಕ, ಅದು ಪ್ರೈವೇಟ್ ಇರ್ಬೋದು, ಅದು ಗವರ್ಮೆಂಟ್ ಇರ್ಬೋದು, ಇವತ್ತು 60 to 70% ಒಂದು ಅಕ್ಷರ ದಾಸೋಹ ಮಾಡೋದ್ರ ಮೂಲಕ ಇವತ್ತು ಬಹಳ ದೊಡ್ಡ ಕ್ರಾಂತಿಯನ್ನೇ ಮಾಡಿದೆ ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಸುಮಾರು 40-42 ಪ್ರಾಥಮಿಕ ಶಾಲೆಗಳು ಇವತ್ತು ಎಲ್ಲ ಪ್ರಾಥಮಿಕ, ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳು ಈ ರಾಜ್ಯದಲ್ಲಿ ಇವೆ. ಸರ್ಕಾರಿ ಶಾಲೆಗಳಂತಂದ್ರೆ ಬಡವರ ಶಾಲೆಗಳು. ನಾವೆಲ್ಲ ಕೂಡ ಬಹಳಷ್ಟು ಜನ ಆರ್ಥಿಕವಾಗಿ ಹಿಂದುಳಿದಂತವರು ಈ ಸರ್ಕಾರಿ ಶಾಲೆಯಲ್ಲಿ ಓದೇ ಇವತ್ತು ಲಕ್ಷಾಂತರ ಜನರು ರಾಜ್ಯದಲ್ಲಿ, ದೇಶ ವಿದೇಶದಲ್ಲಿ ಇವತ್ತೇನಾದ್ರೂ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ ಅಂತಂದ್ರೆ ಇಂತಹ ಸರ್ಕಾರಿ ಶಾಲೆಯಲ್ಲಿ. ಬಹುಶಃ ಇವತ್ತು ತಾವು ತಿಳ್ಕೋಬೇಕು, 115 ವರ್ಷದ ಇತಿಹಾಸದಲ್ಲಿ ಲಕ್ಷಾಂತರ ಜನರು ಕೂಡ ಇಲ್ಲಿ ಎಜುಕೇಶನ್ ಪಡ್ಕೊಂಡು ಇವತ್ತು ಬಹಳ ದೊಡ್ಡ ದೊಡ್ಡ ಗ್ರಾಜುಯೇಟ್ಸ್ ಆಗಿ IAS ಆಗಿದ್ದಾರೆ, IPS ಆಗಿದ್ದಾರೆ, KS, IPS, ಇವತ್ತೆಲ್ಲ ರಂಗದಲ್ಲಿ ಕೂಡ, ಇದು ರಾಜಕೀಯ ಕ್ಷೇತ್ರದಲ್ಲಿ ಇರ್ಬೋದು, ಕೆಲವು ಸೈಂಟಿಸ್ಟ್ ಆಗಿರ್ಬೋದು, ತಮ್ಮದೇ ಆದಂತ ಸಾಧನೆಯನ್ನು ಬಹುಶಃ ಅದನ್ನು ಮಾಡಬೇಕಾದ್ರೆ ಸರ್ಕಾರಿ ಶಾಲೆಗಳೇ ನಮಗೆ ಇವತ್ತು ಆಶ್ರಯ. ಇಲ್ಲ ಅಂತಂದ್ರೆ ಎಲ್ಲರೂ ಸ್ಥಿತಿವಂತರಲ್ಲ, ಎಲ್ಲರೂ ಆರ್ಥಿಕವಾಗಿ ಸಬಲರಲ್ಲ. ಈ ದೇಶದಲ್ಲಿ ಬಡವರು ಶ್ರೀಮಂತರ ಅಂತರ ಬಹಳ ದೊಡ್ಡ ಮಟ್ಟದಲ್ಲಿದೆ. ಇವತ್ತೇನಾದ್ರೂ ಈ ಶಿಕ್ಷಣ ಮತ್ತು ಆರೋಗ್ಯ ರಾಷ್ಟ್ರೀಕರಣ ಆಗ್ಬೇಕಂತೇಳಿ ಅವತ್ತು ಅಂಬೇಡ್ಕರ್ ಒಂದು ದೂರದೃಷ್ಟಿ, ಆ ಹೋರಾಟದ ಮೂಲಕ ಇವತ್ತೆಲ್ಲ ಶಿಕ್ಷಣ ಪಡ್ಲಿಕ್ಕೆ ಸಾಧ್ಯ ಆಗೈತಿ. ಇಲ್ಲ ಅಂತಂದ್ರೆ ನಾವ್ಯಾರು ವಿದ್ಯಾವಂತರಾಗ್ತಿರ್ಲಿಲ್ಲ. ಈ ಶೋಷಣೆಗೊಳಗಾದಂತ ಜನ ಅಂತೂ ಇವತ್ತು ಈ ಮಟ್ಟದಲ್ಲಿ, ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದು ಈ ಒಂದು ಸ್ಟೇಜ್ ಅಲಂಕಾರ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಇವತ್ತು ಆ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ಆದ್ಯತೆ ಕೊಡಬೇಕು. ಸ್ಥಿತಿವಂತರಿಗೇನೋ ಇದ್ದೇ ಇರ್ತಾವ, ಕಾನ್ವೆಂಟ್ ಸ್ಕೂಲ್ಗೆ ಲಕ್ಷಾಂತರ ಡೊನೇಷನ್. ಇವತ್ತೆಲ್ಲಾ ಶಾಲೆಗಳು ಕಮರ್ಷಿಯಲ್ ಆಗಿಬಿಟ್ಟಿದಾವ, ಸರ್ಕಾರಿ ಶಾಲೆಗಳೆಲ್ಲ ಮುಚ್ತಾ ಇದಾವ. ಪರಿಸ್ಥಿತಿ ನೋಡಿದ್ರಿ, ಇವತ್ತು ಏನು 42 ಶಾಲೆಗಳದಾವ, ಕಿರಿಯ ಹಿರಿಯ ಪ್ರಾಥಮಿಕ ಶಾಲೆಗಳು. ಅದರಲ್ಲಿ 39 ಶಾಲೆಗಳಿಗೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಅವೆಲ್ಲ ಕೂಡ ಬಹಳಷ್ಟು ಕಳಪೆ ಮಟ್ಟದಲ್ಲಿದೆ ಇವತ್ತೆಲ್ಲ. ಇವತ್ತು ಅದನ್ನೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟು ಬಹಳ ಅದರ ಒಂದು ಸುಧಾರಣೆ ಆಗ್ಬೇಕಂತಂದ್ರೆ ಸರ್ಕಾರ ವಿಶೇಷವಾಗಿ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡುವಂತ ಕೆಲಸ ಮಾಡ್ಬೇಕು. ಆರೋಗ್ಯ ಮತ್ತು ಶಿಕ್ಷಣ, ಬೇರೆ ಎಲ್ಲಾ ಸ್ಕೀಮ್ಗಳಿಗಿಂತ ಇದಕ್ಕೆ ಹೆಚ್ಚು ಒತ್ತನ್ನು ಕೊಡುವಂತದ್ದು ಸರ್ಕಾರ ಮಾಡ್ಬೇಕು. ನಾನು ಶಾಸಕನಾಗಿ ಬಂದ್ಮೇಲೆ ಈಗಾಗಲೇ ಸಿದ್ದಣ್ಣ ಕಡೆ ಮಾತಾಡೋ ಹೇಳ್ತಿದ್ರು, ಈ ಶಾಲೆಯಲ್ಲಿ ಒಳಗೆ ದನಗಳು ಬರ್ತಿದ್ವು, ಇದು ಇರ್ಲಿಲ್ಲ, ಕಾಂಪೌಂಡ್ ಇರ್ಲಿಲ್ಲ, ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿ ಇತ್ತು. ನಾನ್ ಶಾಸಕನಾಗಿ ಬರೋದಕ್ಕಿಂತ ಮೊದಲು ಇದು ಗೇಟು ಇರ್ಲಿಲ್ಲ, ಆ ಮಕ್ಕಳು ಎಲ್ಲ ಮಣ್ಣಾಗ ಕೂತ್ಕೊಂಡು ಊಟ ಮಾಡ್ತಾ ಇದ್ರು. ಮೇಲೆ ಮಳಿ ಬಂತಂದ್ರೆ ಎಲ್ಲ ಆ ರೈಸು, ಆ ಮಣ್ಣು ಎಲ್ಲ ಅದರಲ್ಲಿ ಕಲಬೆರಕೆ ಆಗ್ತಿತ್ತು. ಅಂತ ಪರಿಸ್ಥಿತಿ ಇತ್ತು. ನಾ ಬಂದ ಮೇಲೆ ಇಲ್ಲೆಲ್ಲ ಪೇಪರ್ಸ್ ಹಾಕಿ ಮೇಲೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಆ ಶೆಡ್ ಮಾಡಿಸಿ, ಇದಕ್ಕೆಲ್ಲ ಗೇಟ್ ಮಾಡಿಸಿ, ಟಾಯ್ಲೆಟ್ ಮಾಡಿ, ನೀರಿನ ವ್ಯವಸ್ಥೆ ಕನೆಕ್ಷನ್ ಕೊಟ್ಟು, ಇಲ್ಲೆಲ್ಲ ಕಂಪ್ಯೂಟರ್ ಕ್ಲಾಸ್ ಕೊಟ್ಟು, ಒಳ್ಳೆ ರೀತಿ ನೀವೆಲ್ಲ ದಶರಥ್ ವಾಲಿ ಕಾರ್ಪೊರೇಟರ್ ಇದ್ದಾಗ
ಸಾಕಷ್ಟು ಕೆಲಸ ಅವಾಗ ವಾಲಿಯವರು ನಾವು ಎಲ್ಲ ಕುಡ್ಕೊಂಡು ಮಾಡಿದ್ದಿದ್ದೆ, ಏನೂ ಇರ್ಲಿಲ್ಲ. 15ರಲ್ಲಿ ಸಾಕಷ್ಟು ಇಲ್ಲಿ ಬದಲಾವಣೆ ತರುವಂತ ಕೆಲಸ ನಾವು ಮಾಡಿದ್ವಿ. ಇವತ್ತಿನ್ನೂ ಸ್ವಲ್ಪ ಬಣ್ಣ ಬಣ್ಣ ಆಗಿ ಕಲರ್ ಮಟ್ಟಕ್ಕೆ ಆಗ್ಬೇಕಂತಂದ್ರೆ ಇವತ್ತು ದಾನಿಗಳು ಪ್ರಸಾದ್ ಅಂತವರೆಲ್ಲ ಸೇರ್ಕೊಂಡು ಇವತ್ತು ಕಂಪ್ಯೂಟರ್ ಕೊಡುವಂತದ್ದು, ಆ ನೀರಿನ ಒಂದು ಟ್ಯಾಂಕರ್ ಕೊಡುವಂತದ್ದು, ಏನೇನೋ ಎಲ್ಲಾ ಬದಲಾವಣೆಗಳು, ಕಂಪ್ಯೂಟರ್ ಎಲ್ಲ ಕೊಟ್ಟು ಇವತ್ತು ಇದಕ್ಕಿನ್ನೂ ಒಂದು ಹೊಸ ಸ್ಪರ್ಶ ಕೊಡುವಂತ ಕೆಲಸ ಇವತ್ತು ನೀವು ಮಾಡಿದಿರಿ. ಇದು ಶ್ಲಾಘನೀಯ. ಸಮಾಜದಲ್ಲಿ ಇದ್ದಂತವ್ರು ಬಹಳ ಜನ ಇರ್ತಾರೆ, ಆದ್ರೆ ಸೇವಾ ಮಾಡುವಂತ ಒಂದು ಭಾವನೆ ಬೇಕು, ಮನೋಭಾವನೆ ಬೇಕು, ಅದು ಬಹಳ ಕಡಿಮೆ. ಅದಕ್ಕೆ ಕಳೆದ ಬಾರಿ ನನಗೆ ಕರೆದು ಹೇಳಿದ್ರು, ಸರ್ ಬಿಲ್ಡಿಂಗ್ ಬಹಳ ಹಳೇದಾಗಿದೆ, ಶತಮಾನೋತ್ಸವ ಆಚರಣೆ ಮಾಡ್ತೀವಿ, ಇದಕ್ಕೊಂದು ಹೊಸ ಬಿಲ್ಡಿಂಗ್ ನೀವು ಕಂಪ್ಲೀಟ್ ಡೆಮಾಲಿಷ್ ಮಾಡಿ ಹೊಸ ಕನ್ಸ್ಟ್ರಕ್ಷನ್ ಆಗ್ಬೇಕು ಅನ್ನುವಂತ ಬೇಡಿಕೆಯನ್ನು ತಾವು ಇಟ್ಟಿದ್ದೆ. ಖಂಡಿತವಾಗಿ ನಾನಿಲ್ಲಿ ಶಾಸಕನಾಗಿ ಬಂದ ಮೇಲೆ ಇಡೀ ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟು ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದೀನಿ. ಇವತ್ತು ಸದಾಶಿವನಗರ್ ತೋಡ್ರಲ್ಲ ಒಂದು 3-4 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ. ಬೆಟ್ನಾಳ್ ತೋಡ್ರಲ್ಲ 4-5 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ. ನೀವು ಗಂಟಿಕೇರಿ ಶಾಲೆ ನೋಡ್ರಿ, ಅಲ್ಲಿ ಒಂದ್ 2-3 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ. ಇವತ್ತು ಎಸ್ ಎಂ ಕೃಷ್ಣನಗರದಲ್ಲಿ ಸುಮಾರು ಒಂದು 4 ಕೋಟಿ ರೂಪಾಯಿ ಅಲ್ಲಿ ಬಿಲ್ಡಿಂಗ್ ಕಟ್ತಾ ಇದ್ದೀನಿ. ಎಷ್ಟು ಹೈಯೆಸ್ಟ್ ಶಾಲೆ ಇದು ಕಟ್ಟಿದಂತದ್ದು ನನ್ನ ಅವಧಿಯಲ್ಲೇ. ಈಗ ನಿಮ್ ಬೇಡಿಕೆ ಐತಿ, ದಶರಥ್ ವಾಲೆ ಹೇಳಾಕತ್ತಾರೆ ಡೆಮಾಲಿಷ್ ಮಾಡಿ ಒಂದು 5 ಕೋಟಿ ಕೊಡ್ರಿ ಅಂತ. ಖಂಡಿತವಾಗಿ ಕೂಡ ಒಂದು 3 ಕೋಟಿ ರೂಪಾಯಿ ಕೊಟ್ಟೇ ಕೊಡ್ತೀನಿ. ಭಾಳ ಕಡೆ ಕೊಟ್ಟಿನಿ. ಎಷ್ಟು ಕೋಟಿ ಕೇಳ್ತಾರಲ್ಲ ಎಲ್ಲಾ ಕಡೆ. ಶಾಲೆಗಳಿಗಂದ್ರೆ ಎಲ್ಲಿ ಇಲ್ಲ ಅಂದಿಲ್ಲ. ನಿಮ್ ಎಲ್ಲಾ ಸರ್ಕಾರಿ ಶಾಲೆಗಳು ನೋಡ್ರಿ, ಒಂದು 100 ನಿಮ್ಗೆಲ್ಲ ಇದು ಕೊಟ್ಟಿದ್ದೀನಿ, ಕೋಣೆಗಳನ್ನು ಕೊಟ್ಟಿದ್ದೀನಿ, ಶಾಲೆ ರೂಮ್ಸ್ಗಳು, ಸ್ಮಾರ್ಟ್ ಬೋರ್ಡ್ಗಳು. ಇಡೀ 64-65 ಶಾಲೆಗಳಿಗೆ ಸ್ಮಾರ್ಟ್ ಬೋರ್ಡ್ ಕೊಟ್ಟಿದ್ದೀನಿ. ಎಲ್ಲಾ ಕಡೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದೀನಿ. ಕೆಲವು ಭಾಗದಲ್ಲಿ ಅಲ್ಲೂ ಅಲ್ಪ ಸ್ವಲ್ಪ ಉಳ್ಕೊಂಡಿದ್ದಾವೆ. ಇವತ್ತೇನ್ ನಮ್ದು ಖಂಡಿತವಾಗಿ 2-3 ಕೋಟಿ ಕೊಡ್ಬೇಕಂತ್ರಿ. ಆದಷ್ಟು ಶೀಘ್ರದಲ್ಲೇ ಒಂದು 2-3 ಕೋಟಿ ರೂಪಾಯಿ ಕೊಟ್ಟು ಇದೆಲ್ಲ ಕಂಪ್ಲೀಟ್ ಡೆಮಾಲಿಷನ್ ಮಾಡಿ ಒಂದು ಹೊಸ ಬಿಲ್ಡಿಂಗ್ ಕೊಡುವಂತ ಕೆಲಸ ಮಾಡೇ ಮಾಡ್ತೀನಿ. ಯಾಕಂದ್ರೆ ಸರ್ಕಾರಿ ಶಾಲೆಗಳು ನಾನು ಆಗ್ಲೇ ಹೇಳಿದ್ನಲ್ಲ ಮುಚ್ತಾ ಇದಾವ ಅಂತ ಹೇಳಿ. ಸುಮಾರು 10 ವಿದ್ಯಾರ್ಥಿಗಳಿಗಿಂತ ಕಡಿಮೆ ಇರುವಂತಹ ಶಾಲೆಗಳು ಇವತ್ತು 4,000 ಇದಾವೆ ರಾಜ್ಯದಲ್ಲಿ. 4,000 ಶಾಲೆಗಳು. ಕಾರಣ ಅಂತಂದ್ರೆ ಅಲ್ಲಿ ಸರಿಯಾದಂತ ಮೂಲಭೂತ ಸೌಕರ್ಯಗಳಿಲ್ಲ, ಸರಿಯಾದಂತ ವಾತಾವರಣ ಇಲ್ಲ, ಮತ್ ನಮ್ ಟೀಚರ್ಸ್ಗೆ ಏನ್ ಕಡಿಮೆ ಇಲ್ಲ. ಅವರೆಲ್ಲ ಮೆರಿಟ್ ಬೇಸ್ ಮೇಲೆ ಬಂದಂತವ್ರು ಟೀಚರ್ಸ್ ಎಲ್ಲ. ಇನ್ನು ನೀವು ಪ್ರೈವೇಟ್ ನಲ್ಲಿ ಯಾವ್ದು ಮೆರಿಟ್ ಇರಂಗಿಲ್ಲ, ಆದ್ರೆ ಇವರೆಲ್ಲ ಮೆರಿಟ್ ನಲ್ಲಿ ಪಾಸ್ ಆದಂತವ್ರು. ಇವರ ಒಂದು ಶಿಕ್ಷಣದಲ್ಲಿ ಏನು ಒಂದು ನಾಲೆಜ್ ಬಹುಶಃ ಬೇರೆಯವ್ರಿಗೆ ಇರಂಗಿಲ್ಲ, ಅಷ್ಟು ನಾಲೆಜ್ ಇದ್ದಂತವ್ರು. ಅವ್ರಿಗೆ ಮಕ್ಕಳು ಕೂತ್ಕೊಳ್ಳಿಕ್ಕೆ ಸರಿಯಾದಂತ ಕೊಠಡಿಗಳಿಲ್ಲ, ಕೊಠಡಿಗಳಿದ್ರೆ ಸರಿಯಾದಂತ ಕಿಟಕಿಗಳಿಲ್ಲ, ವೆಂಟಿಲೇಷನ್ ಇಲ್ಲ. ಆ ಕಿಟಕಿಗಳಿದ್ರೆ ಬಾಜುನ ಹತ್ಕೊಂಡ ಮನೆಗಳಿರ್ತಾವ. ಆ ಮಕ್ಕಳು ಓದ್ಬೇಕಾ ಬಾಜು ಸ್ಪೀಕರ್ ಹಚ್ಚಿರ್ತಾರ. ಅಂದ್ರೆ ಈ ಪರಿಸ್ಥಿತಿ ಬಹಳ ಎಲ್ಲಿನೂ ಕೂಡ ನಮ್ಮ ಭಾಗದಾಗ ಇಂದ ಯಾವುದು ಒಂದು ಪ್ಲಾನ್ಡ್ ಇದು ಇಲ್ಲ. ಶಾಲೆಗಳು ಕಟ್ಟಬೇಕಂದ್ರೆ ಕನಿಷ್ಠ ಒಂದು 1/2 ಎಕರೆ ಇರ್ಬೇಕು, 1 ಎಕರೆ ಇರ್ಬೇಕು ಅನ್ನೋಂಥದ್ದೇ ಇಲ್ಲ. ಇಲ್ಲೊಂದು 5 ಗುಂಟೆ ಜಾಗ ಸಿಕ್ಕಿದ್ರೆ ಶಾಲೆ ಕಟ್ಬಿಡೋದು, ಅದಕ್ಕೆ ಗ್ರೌಂಡ್ ಇಲ್ಲ, ಏನಿಲ್ಲ. ಇವತ್ತು ಮಕ್ಕಳು ಯಾವ್ದು ಓಡಾಟ ಇಲ್ಲ, ಏನು ಇಲ್ಲ, ಯಾವ್ದು ಒಂದು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇಲ್ಲ. ಏನಾದ್ರೂ ಕರ್ಕೊಂಡು ಹೋಗ್ಬೇಕಂತಂದ್ರ ಸೀದಾ ನೆಹರು ಗ್ರೌಂಡಿಗೆ ಕರ್ಕೊಂಡು ಹೋಗ್ಬೇಕು. ಇಲ್ಲ ಅಂತಂದ್ರ ನಿಮ್ಮ ಯಾವ್ದಿದು ಗುಜರಾತ್ ಭವನ್ ಗ್ರೌಂಡಿಗೆ ಕರ್ಕೊಂಡು ಹೋಗ್ಬೇಕು. ಇವತ್ತು ಅದನ್ನು ಕೂಡ ಬೇರೆಯವರೆಲ್ಲ, ಅದನ್ನು ಕೆಲವರೆಲ್ಲ ಯಾರೋ ಈ ಪ್ರೈವೇಟ್ ಆಸ್ತಿಗಳೆಲ್ಲ, ಸರ್ಕಾರಿ ಆಸ್ತಿಗಳನ್ನೆಲ್ಲ ಪ್ರೈವೇಟ್ ಆಸ್ತಿಗಳನ್ನ ಮಾಡ್ಕೊಂಡಾರಲ್ಲ. ಇವತ್ತು ಅವನು ಉಳಿಸಿಲ್ಲ. ಸರ್ಕಾರಿ ಜಾಗಗಳೇನದಾವ, ಆ ಸರ್ಕಾರಿ ಜಾಗಗಳನ್ನೆಲ್ಲ ಸ್ವಂತ ಆಸ್ತಿ ಮಾಡ್ಕೊಂಡ್ಬಿಟ್ಟಾರ. ನೋಡ್ರಿ,
ಎಷ್ಟು ಜನ, ಎಷ್ಟು ಸಾವಿರಾರು ಮಕ್ಕಳು ಬೆಳಗ್ಗೆ ಎದ್ದು ಆ ನೆಹರು ಗ್ರೌಂಡ್ ನಲ್ಲಿ ಎಲ್ಲಾ ನಮ್ಗೆ ಬೇಕಾದಂತ ಆಕ್ಟಿವಿಟೀಸ್ ಎಲ್ಲ ನಡೀತಾ ಇತ್ತು ಮಕ್ಕಳಿಗೆ. ಇವತ್ತು ಅಲ್ಲಿ ಅವಕಾಶ ಇಲ್ಲ. ಗುಜರಾತ್ ಭವನ್ ಅಂತ ಎಲ್ಲಾ ಆಕ್ಟಿವಿಟೀಸ್ ನಡೀತಾ ಇತ್ತು, ಅದು ಪ್ರೈವೇಟ್ ಸಂಸ್ಥೆಯಾಗಿ ಕೂತ್ಕೊಂಡಾರ, ಅದನ್ನು ಎಲ್ಲ ಬಂದ್, ಅಲ್ಲಿ ಏನು ಆಕ್ಟಿವಿಟೀಸ್ ಇಲ್ಲ. ಎಲ್ಲೆಲ್ಲಿ ಸಿಗ್ತಾವ, ರಾಜನಗರ್ನಾಗಿತ್ತು, ಅದು ಒಂದು ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಆಯ್ತು, ತೊಂದರೆ ಇಲ್ಲ. ನೀವು ಮಾಡೋದೇ ಆದ್ರೆ, ನಿಮ್ಮ ಯಾವ್ದೋ ಒಂದು ಸಂಸ್ಥೆ ಮಾಡ್ಬೇಕಾದ್ರೆ, ಒಂದು ಕ್ಲಬ್ ಮಾಡ್ಬೇಕಂದ್ರೆ ನೀವು ಪ್ರೈವೇಟ್ ಜಾಗ ತಗೊಂಡ್ ಮಾಡ್ರಪ್ಪ. ಸರ್ಕಾರಿ ಜಾಗ, ಪಬ್ಲಿಕ್ ಇದ್ದಿದ್ದ ಜಾಗ ಎಲ್ಲ ನಿಮ್ಮ ಸ್ವಂತ ಆಸ್ತಿ ಯಾಕೆ ಮಾಡ್ಕೊಳ್ತೀರಿ? ದುರ್ದೈವ ಇವತ್ತಿದು. ಇದು ವಾಲಿ ಇಲ್ಲಿ ಬಂದು ನೀವು ಕೇಳ್ಕೊಂಡಾಗ ಅದಕ್ಕೂ ಅಲ್ಲಿನೂ ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದೀನಿ ನೀವು ಶಾಲೆಗಳಿಗೆ. ಸಿದ್ಧಾರೂಢ ಅಲ್ಲಿ ಎಲ್ಲಿ ಕೇಳಿದ್ರು ಅಲ್ಲಿ ಇಲ್ಲ ಅಂತ ಹೇಳಿಲ್ಲ. ಶಾಲೆಗಳಿಗಂತಂದ್ರೆ ಮೊದಲು ಆದ್ಯತೆ ಕೊಟ್ಟಿದ್ದೀನಿ. ಅಂದ್ರೆ ನಮ್ಮ ಬಡ ಮಕ್ಕಳಿಗೂ ಕೂಡ ಶಿಕ್ಷಣ ಸಿಗ್ಬೇಕು, ನಮ್ಮ ಬಡ ಮಕ್ಕಳಿಗೂ ಕೂಡ ಆರೋಗ್ಯ ಸಿಗ್ಬೇಕು. ಇಲ್ಲ ಅಂದ್ರೆ ಈ ದೇಶದಲ್ಲಿ ಯಾರು ಸ್ಥಿತಿವಂತರಿರ್ತಾರೆ ಅವ್ರು ಮಾತ್ರ ಶಿಕ್ಷಣ ಪಡೆಯೋದು, ಅವ್ರು ಮಾತ್ರ ಆರೋಗ್ಯ ಪಡೆಯೋದು, ಅವ್ರು ಮಾತ್ರ ಈ ದೇಶದ ಸಂಪತ್ತೆಲ್ಲ ಕೂಡ ಅನುಭವಿಸುವಂತದ್ದು. ಇವತ್ತು ಜನರು ಇದು ತಿಳ್ಕೊಳ್ತಾ ಇಲ್ಲ. ಬದೇ ಮಾತೆತ್ತಿದ್ರ ಜಾತಿ ಧರ್ಮದಲ್ಲಿ ಈ ದೇಶ ವಿಭಜನೆ ಆಗ್ತಾ ಇದೆ. ಮಕ್ಕಳು ನಾವು ಯಾವತ್ತು ನಾವಿದ್ದೀವಪ್ಪ ಅಲ್ಲ, ನಾವೆಲ್ಲ ಗೌರ್ಮೆಂಟ್ ಸ್ಕೂಲ್ನಾಗೆ ಓದಿದ್ದು. ಸಿದ್ದಣ್ಣವರು ಸರ್ಕಾರಿ ಶಾಲೆಯಲ್ಲೇ, ನಾನು ಸರ್ಕಾರಿ ಹಿರಿಯ ಜಂತ್ಕಲ್ ಅಂತೇಳಿ ಗಂಗಾವತಿಗ ಪ್ರೈಮರಿ ಮುಗಿಸಿದೆ. ಮತ್ತೆ ಹೈಸ್ಕೂಲ್ ಎಲ್ಲ ನಂದು ಇದೇ ಸಿಟಿ ಹೈಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ನಲ್ಲೇ ಓದಿದ್ದು. ಇವತ್ತು ಅಲ್ಲಿ ಓದುವಾಗ ನಾವೆಲ್ಲ ಹೆಂಗಿತ್ತಂದ್ರೆ, ನಮ್ಮ ಒಂದು ಬಾಂಧವ್ಯ ಹೆಂಗಿತ್ತಂದ್ರೆ, ಎಲ್ಲಾ ಮಕ್ಕಳು ಒಂದೇ ತಾಯಿ ಮಕ್ಕಳ ತರ ಹಿಂಗ್ ಕೂತ್ಕೊಂಡು, ನಾನು ಇಡ್ಲಿ ತಂದಿದ್ರ ಅವ್ರ ದೋಸೆ ತಂದಿದ್ರ ಒಂದ್ ಅರ್ಧ ನಾ ಹಾಕೊಳ್ಳೋದು, ಅವ್ರು ಹಾಕೊಳ್ಳೋದು. ಆ ಒಂದು ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸ ಇತ್ತು. ಇವತ್ತು ನಾವೆಲ್ಲ ಮಕ್ಕಳಿಗೆ ಹೇಳ್ಕೊಡಕತ್ತೀವಿ, ಅವ ಹಿಂದೂ ಅದಾನ ಅವನ ಜೊತೆಗೆ ಕೂತ್ಕೋ, ಅವ ಮುಸ್ಲಿಂ ಅದಾನ ಅವನ ಜೊತೆಗೆ ಹೋಗ್ಬೇಡ, ಅವ ಕ್ರಿಶ್ಚಿಯನ್ ಅದಾನ ಅವನು ಹೋಗ್ಬೇಡ, ನೀವು ಈ ಡ್ರೆಸ್ ಹಾಕೊಂಡ ಆ ಡ್ರೆಸ್ ಹಾಕೊಂಡ್ ಬರ್ಬೇಡ, ಅವ ಆ ಪ್ರೇಯರ್ ಮಾಡ್ತಾನ ಅವನ ಜೊತೆಗೆ ಹೋಗ್ಬೇಡ. ಮಕ್ಕಳಲ್ಲಿ ಕೂಡ ಜಾತಿಯ ವಿಷ ಬೀಜ ಬಿತ್ತಾ ಇದೀವಿ. ಬಹಳ ಮುಕ್ತ ಮನಸ್ಸದಲ್ಲ ಈ ಪ್ರೈಮರಿ ಅಂತಂದ್ರೆ, ಯಾವುದು ಜಾತಿ ಭೇದ, ಕೀಳು ಮೇಲು ಅನ್ನುವಂಥದ್ದು ಯಾವುದೂ ಇಲ್ಲ, ಭೇದ ಭಾವ ಇಲ್ಲ. ನಾವು ತುಂಬ್ತಾ ಇದೀವಿ, ನಮ್ಮ ಮಕ್ಕಳಿಗೆ ಕಲಿಸ್ತೀವಿ. ಅವ್ನು ನೋಡವ ಇಂಜಿನಿಯರ್ ಮಗ, ಅವನ ಜೊತೆಗೆ ಇರ್ಬೇಕು. ಅವ್ ಪೊಲಿಟಿಷಿಯನ್ MLA ಅದಾನ, ಅವ್ರ ಮಕ್ಕಳ ಜೊತೆಗೆ ಇರ್ಬೇಕು ನೀನು. ಅವ್ ಬೇಡ, ಅವ ಕೂಲಿ ಕಾರ್ಮಿಕ ಅದಾನ, ಅವ್ರ ಜೊತೆಗೆ ಹೋಗ್ಬೇಡ. ಅವ್ರ ಜೊತೆ ಯಾಕೆ ಅಭ್ಯಾಸ ನಿಂದು? ಎಲ್ಲ ಕೆಟ್ಟ ಚಟಗಳು ಕಳೀತೀನಿ. ನಿಮ್ಮ ಶ್ರೀಮಂತರ ಮಕ್ಕಳ ಹೆಚ್ಚಿಗೆ ಕೆಟ್ಟ ಕೆಲಸ ಎಲ್ಲ ಮಾಡೋರು ಇವ. ನಿಮ್ ಶ್ರೀಮಂತರ ಮಕ್ಕಳ ಹೆಚ್ಚಿಗೆ ಡ್ರಗ್ ಗಾಂಜಾ ಎಲ್ಲ ಅಭಿಮೂ ತಗೊಳ್ಳಂತ ನಿಮ್ ಶ್ರೀಮಂತರ ಮಕ್ಕಳ. ಬಡವ್ರ ಮಕ್ಕಳೆಲ್ಲ ಅವ್ರು ಕಷ್ಟಪಟ್ಟು ನಿಯತ್ತಿನಿಂದ 2 ಹೊತ್ತು ಊಟ ಮಾಡ್ತಾರ. ನೀವೆಲ್ಲ ಶ್ರೀಮಂತರು ಬೇರೆ ರೀತಿಯಲ್ಲಿ, ಬೇರೆ ವಿಧದಲ್ಲಿ ದುಡ್ಡು ಗಳಿಸ್ತೀರಿ. ನೀವೆಲ್ಲ ನಿಮ್ಮ ಮಕ್ಕಳೇ ಹಾಳಾಗ್ತಾರ. ಈ ಮಕ್ಕಳಿಗೆ ಈ ಭಾವನೆ ನೀವೆಲ್ಲ ಪೇರೆಂಟ್ಸ್ ತುಂಬಬೇಡ್ರಿ. ಜಾತೀಯತೆ ವಿಷ ಬೀಜ ಈ ಶಾಲೆಯಲ್ಲಿ ಬಿತ್ತಬೇಡ್ರಿ. SDMC ಅನ್ನುವಂಥದ್ದು, ಶಾಲಾ ಸುಧಾರಣಾ ಸಮಿತಿ ಅನ್ನುವಂಥದ್ದನ್ನ ಮಾಡಿ ಸರ್ಕಾರ ಸ್ವಲ್ಪ ಅವ್ರ ಜೊತೆ ಕನೆಕ್ಟಿವಿಟಿ ಇರ್ಲಿ. ಸರ್ಕಾರದಿಂದ ಏನ್ ಯೋಜನೆಗಳು ಬರ್ತಾವ ಅಲ್ಲಿ ಅವ್ರು ಕಲ್ಪಿಸ್ಕೊಡ್ಲಿಕ್ಕೆ ಒಂದು ವೇದಿಕೆ ಆಗ್ಲಿ ಅಂತೇಳಿ ಅವ್ರನ್ನ ಒಂದು ಕಮಿಟಿ ಮಾಡ್ತಾರೆ. ಆದ್ರೆ ಈ ಶಾಲಾ ಸುಧಾರಣಾ ಸಮಿತಿಯವರು ಹೆಂಗಾಗ್ಬಿಟ್ಟ ಅಂದ್ರೆ, ಕಮಿಟಿ ಅಲ್ಲಿ ಚೇರ್ ಹಾಕೊಂಡು ಕೂಡೋದು, ಹೆಡ್ ಮಾಸ್ಟರ್ ಇಲ್ಲಿ ಬಾ ಅನ್ನೋದು, ಲೋಗ್ ಅಲ್ಲೋಗ್ ತಗೊಂಡ್ ಬಾ, ಟೀ ತಗೊಂಡ್ ಬಾ, ದುಡ್ಡು ತಗೊಂಡ್ ಬಾ, ಎಷ್ಟು ದುಡ್ಡು ಬಂದೈತಿ, ಇವರ ಎಲ್ಲ ಜವಾಬ್ದಾರಿ. ಶಾಲಾ ಸುಧಾರಣೆಗೆ ಎಷ್ಟು ದುಡ್ಡು ಬಂದೈತಿ, ಎಲ್ಲಿ ಖರ್ಚು ಮಾಡಕತ್ತೀರಿ, ಅದನ್ನ ಇದಕ್ಕೆ ಹಾಕಿ, ಅದನ್ನ ಇಲ್ಲ ಹಾಕಿ. ಈ ಶಾಲಾ ಸುಧಾರಣಾ ಸಮಿತಿಯವರು ಹೇಳುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದು ಬಹಳ ಸ್ವಚ್ಛ ಇಲ್ಲಿ ಆಡಳಿತ ಇರಬೇಕು. ಯಾವುದೂ ರಾಜಕೀಯ ಇಲ್ಲಿ ಇನ್ಫ್ಲುಯೆನ್ಸ್ ಇರಬಾರ್ದು. ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನೀವೆಲ್ಲ ಹೆಡ್ ಮಾಸ್ಟರ್ಸ್ ಎಲ್ಲ ಇದಿರಲ್ಲ, ನೀವು ರಾಜಕೀಯ ಮಂದಿನ ಬರೀ ಎಲ್ಲಿ ಕೆಲಸದೊಳಗೆ ಅಷ್ಟೇ ಉಪಯೋಗ ಮಾಡ್ರಿ, ನೀವು ಅಲ್ಲಿ ಕೂತ್ಕೊಂಡು ರಾಜಕೀಯ ಮಾಡ್ಬೇಡ್ರಿ. ನನ್ಗೆ ಒಂದೊಂದ್ಸರಿ ಅನಿಸ್ತದ, ಈ ಟೀಚರ್ಸ್ ಯಾಕ ವೋಟಿಂಗ್ ಪವರ್ ಕೊಟ್ಟಾರ ಗೊತ್ತಿಲ್ಲ ನನಗೆ. ಎಲ್ಲ ವಿಧಾನಸೌಧದಾಗ ಇರ್ತಾರ ಇವರೆಲ್ಲ, ಇವ್ರನ್ನ ಪ್ರೊಟೆಕ್ಟ್ ಮಾಡಕ್ಕ ನಾನಿರ್ಬೋದು, ಹೊರಟಿಯವ್ರು ಇರ್ಬೋದು, ನಮ್ಮ ವೋಟರ್ ಅದ ನೆನಪ ಅಂತೇಳಿ ಅವನ್ನ ಇಟ್ಕೊಂಡು ಅಡ್ಡಾಡ್ತೀವಿ ನಾವು. ಅವನು ಬರೀ ವಿಧಾನಸೌಧದಾಗ ಈ ಶಾಲೆ ಮಕ್ಳಿಗೆ ಪಾಠ ಹೇಳಕ್ಕಿಂತ ಅಲ್ಲೇ ಜಾಸ್ತಿ ಇರ್ತಾರ. ವಿಧಾನಸೌಧದಾಗ ಓಡಾಡ್ತಾರೆ, ಅಲ್ಲೇ ಇರ್ತಾರೆ 24 ತಾಸು. ಏನ್ ನೋಡಿದ್ರೆ ಮತ್ ಬೇರೆ ಬೇರೆ ಧಮಕಿ,
ನನ್ನ ಅಸೋಸಿಯೇಷನ್ ಅಧ್ಯಕ್ಷದಲ್ಲಿ ಪ್ರೆಸಿಡೆಂಟ್ ಅದೇನಿ, ನಿನ್ನ ಡಿಸ್ಮಿಸ್ ಮಾಡ್ತೀನಿ, ಪ್ರಸಾದ್ ಹಬ್ಬಗೆ ಹೇಳ್ತೀನಿ, ಹೊರಟ್ಟಿಗೆ ಹೇಳ್ತೀನಿ. ಈ ಹಣೆ ಬರ ಬಹಳ ಭಯದ ವಾತಾವರಣದಲ್ಲಿ ಇವತ್ತು ಶಿಕ್ಷಕರು ಕೂಡ ಜೀವನ ನಡೆಸ್ತಾ ಇದ್ದಾರೆ. ಸುಮ್ಮನೆ ಇನ್ಮೇಲೆ ನಾನು ಒಂದು ವಿಚಾರ ಮಾಡ್ಬೇಕಂತಿದ್ದೀನಿ, ಯಾರು ಈ ಪೇರೆಂಟ್ಸ್ ಇರ್ತಾರಲ್ಲ ಅವ್ರಿಗಾದ್ರೂ ವೋಟಿಂಗ್ ಪವರ್ ಕೊಡ್ಬೇಕು. ಹೋಗ್ಲಿ, ಈ ಟೀಚರ್ಸ್ ತೆಗಿಬೇಕಾಗೈತಿ. ಜಾಸ್ತಿ ಅಲ್ಲೇ ಇರ್ತಾರ, ಈಗ ವಿಧಾನಸೌಧದಾಗ ಇರ್ತಾರ, ರಾಜಕೀಯ ಮುಖಂಡರ ಮನೇಲೆ ಇರ್ತಾರ. ನೀವು ಇದ್ರ ತಪ್ಪಲ್ಲ. ಶಾಲೆ ಸುಧಾರಣೆಗೆ ನೀವು ಕೆಲಸ ತಗೊಳ್ಳಿಕ್ಕೆ ಬರ್ಬೇಕು ವಿನಃ ಅಲ್ಲಿ ನೀವಿಲ್ಲಿ ಕೂತ್ಕೊಂಡು ರಾಜಕೀಯ ಮಾಡಬಾರ್ದು. ಅದಕ್ಕೆ ನಾನು ಬಹಳ ಸ್ಪಷ್ಟವಾಗಿ ಎಲ್ಲ DDPಗೆ BOಗೆ ಹೇಳ್ತೀನಿ, ಶಾಲಾ ಸುಧಾರಣೆ ಸಮಿತಿದ ಏನೂ ಇದರಲ್ಲಿ ಪಾತ್ರ ಇರಂಗಿಲ್ಲ. ಒಂದು ಕಮಿಟಿ ನಿಮ್ದೊಂದು ಚೇರು ಟೇಬಲ್ ಹಾಕೊಂಡ್ ಕೊಡೋದಲ್ಲ, ಅವಕಾಶ ಯಾರು ಕಲ್ಪಿಸ್ಕೊಡ್ಬಾರ್ದು. ನೀವು DDPಗೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಇದನ್ನೆಲ್ಲ ದೂರ ಮಾಡ್ರಿ. ನೀವು ಶಾಲೆ ಕಲಿಯುವಂತ ಶಾಲೆ ಮಕ್ಕಳಲ್ಲಿ ಜಾತಿ, ಧರ್ಮ, ಪಾಲಿಟಿಕ್ಸ್ ಎಲ್ಲ ಅಲ್ಲಿ ಸೇರಿಸ್ತಾ ಇದ್ದೀರಿ, ಹಾಳು ಮಾಡ್ತಾ ಇದ್ದೀರಿ. ಇದು ಆಗ್ಬಾರ್ದು. ಅದಕ್ಕೆ ದಯಮಾಡಿ ನಾನು ಯಾರೇ ಇರ್ಲಿ, ನಾನು ಕೂಡ ಅಲ್ಲ ಅವನಾಗ್ಬೇಕು ಇವನಾಗ್ಬೇಕಂತದ್ದು ಅವ್ರಿಗೆ ಬಿಟ್ಟಿದ್ದು, ಶಿಕ್ಷಕರಿಗೆ ಬಿಟ್ಟಿದ್ದು. ಸಂಪೂರ್ಣವಾದಂತ ಸ್ವಾತಂತ್ರ್ಯ ಕೊಡ್ಬೇಕು ನೀವು. ಇವರು ಎಲ್ಲ ಹೆಡ್ ಮಾಸ್ಟರ್ ಕೆಲವರು ಕೈಗೊಂಬೆ ಹಾಕ್ತಾರೆ. ಇವರು ಯಾವ್ದಾದ್ರು ಮಾಡ್ಬೇಕು, ಇವಂದ್ ಹಾಕಿದ್ರೆ ಚಲೋ, ಇವಂದ್ ಹಾಕಿದ್ರೆ ಇದು ಹಾಕೈತಿ, ಇಂಥ ಕೆಲಸನೂ ಇವ್ರ ಟೀಚರ್ಸು ಮಾಡುವಂಥದ್ದು ಮಾಡ್ತಾರೆ. ಅದಕ್ಕೆ ದಯಮಾಡಿ ಇಂಥದಕ್ಕೆ ಯಾವುದೂ ಆಸ್ಪದ ಕೊಡ್ಲಾರ್ದೆ ನಾವು ನಿಜವಾಗಿ ಕೂಡ ಒಂದು ಗುಣಮಟ್ಟವಾದಂತಹ ಶಿಕ್ಷಣ ಕೊಡ್ಲಿಕ್ಕೆ ಪ್ರಾಮಾಣಿಕವಾದಂತಹ ಪ್ರಯತ್ನ ಶಿಕ್ಷಕರು ತಾವು ಮಾಡಬೇಕು. ಮೇಲಿಂದ ಮೇಲೆ ನೀವು DDP ಆಯ್ತು, BO ಆಯ್ತು, ಮೀಟಿಂಗ್ಸ್ ಕಂಡಕ್ಟ್ ಮಾಡ್ಬೇಕು, ಶಾಲೆ ವಿಸಿಟ್ ಮಾಡ್ಬೇಕು. ನಮ್ ಕಡೆ ಎಲ್ಲ ಅದು ಇತ್ತಪ್ಪ, ನಿಮ್ ಕಡೆ ಏನ್ ಕಾಣೋದೇ ಇಲ್ಲ. ಈಗಂತ ನಾವು ಸಣ್ಣವರಿದ್ದಾಗ BO ಬರ್ತಾನಂತಂದ್ರೆ ಇಡೀ ಒಬ್ಬೊಬ್ರು ಡಿವೈಡ್, ನೀವು ಕಂಪ್ಯೂಟರೈಸ್ಡ್ ಆಗ್ಬಿಟ್ಟು ಯಾವ ಶಾಲೆಯಲ್ಲಿ ಎಲ್ಲಿ ಸ್ಟ್ರೆಂತ್ ಐತೆ ಅಂತ ಹೇಳಿ ನಿಮ್ ಹೆಡ್ ಆಫೀಸ್ ನಾಗ ಕೂತ್ಕೊಂಡು ಆಪರೇಟ್ ಮಾಡ್ತೀರಿ. ಎಷ್ಟು ಶಾಲೆಗಳು ವಿಸಿಟ್ ಮಾಡ್ತೀರಿ, ಎಷ್ಟು ಶಾಲೆಯಲ್ಲಿ ಏನೇನ್ ಸಮಸ್ಯೆಗಳದಾವ, ಯಾವ ಶಾಲೆಯಲ್ಲಿ ಶಿಕ್ಷಕರು ಕೆಲವು ಬೇರೆ ಒತ್ತಡಗಳಿಂದ ಅವರು ಆ ಒತ್ತಡಗಳಿಗೆ ಒಳಗಾಗಿದ್ದಾರೆ, ಅವ್ರ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು. ಎಲ್ಲಿ ಗ್ರಾಂಟ್ ಬರ್ತಾ ಇಲ್ಲ, ಎಲ್ಲಿ ಆಶಾ ಕಾರ್ಯಕರ್ತರು ಅವರೆಲ್ಲ ಕೆಲಸ ಮಾಡಿ ದುಡ್ಡಿಲ್ಲ, ಸರ್ಕಾರದಿಂದ ಏನ್ ಬರ್ಬೇಕು, ದಿನ ಒಂದು ರಿಪೋರ್ಟ್ ಮಾಡ್ಬೇಕು. ಹೆಡ್ ಮಾಸ್ಟರ್ ಆದವ್ರು ಯಾರು ಮಾಡೋದೇ ಇಲ್ಲ, BOಗಳು ಮಾಡೋದಿಲ್ಲ, DDP ಮಾಡೋದಿಲ್ಲ. ಒಂದ್ ಕಡೆ ನೀವು ಇನ್ಸ್ಪೆಕ್ಷನ್ ಅಂತ ಓಡಾಡೋದು ಕಾಣೋದೇ ಇಲ್ಲ. ನೀವೆಲ್ಲ ದುರ್ದೈವ. ಅದಕ್ಕೆ ಇವತ್ತು ಶಾಲೆಗಳು ಬದಲಾವಣೆ ಆಗ್ಬೇಕು, ಅದಕ್ಕೆ ಶಕ್ತಿ ತುಂಬುವಂತ ಕೆಲಸ ಮಾಡ್ಬೇಕು. ಬರೀ ಇದನ್ನ ಮಾತಾಡಬಾರ್ದು, ಬರೀ ಬಾಯಿ ಮಾತಲ್ಲ ಆಗ್ಬಾರ್ದು. ಪ್ರಾಮಾಣಿಕವಾದಂತ ಪ್ರಯತ್ನ ನಾವು ಮಾಡ್ಬೇಕು. ಶಾಲೆಯ ಬದಲಾವಣೆಗೆ ಪೂರಕವಾದಂತ ವಾತಾವರಣ ಮಾಡ್ಬೇಕಾದ್ರೆ ಪ್ರಾಮಾಣಿಕವಾಗಿ ಎಲ್ಲರ ಇನ್ವಾಲ್ವ್ಮೆಂಟ್ ಇರ್ಬೇಕು. ಇದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿಕ್ ಬಯಸ್ತೀನಿ, ನನ್ನಿಂದ ಹಿಡಿದು ಬೇರೆ ಯಾರೇ ಇರ್ಲಿ, ರಾಜಕೀಯ ಅದಕ್ಕೆ ಹಳೆ ಹುಬ್ಬಳ್ಳಿಯ 19ನೇ ನಂಬರ್ ಸರ್ಕಾರಿ ಮಾದರಿ ಗಂಡು ಮಕ್ಕಳ ಶಾಲೆಯ ಶತಮಾನೋತ್ತರ ಸಂಭ್ರಮಕ್ಕೆ, ಆ ಒಂದು ಸಮಾರಂಭಕ್ಕೆ ನಾವೆಲ್ಲ ಇಲ್ಲಿ ಹಳೆಯ ವಿದ್ಯಾರ್ಥಿಗಳು ಸೇರಿದ್ದೇವೆ. ಬಹಳ ಸಂತೋಷ ಆಗ್ತಾ ಇದೆ. ಬಹಳ ವಿಜೃಂಭಣೆಯ ವಾತಾವರಣ ಇದೆ. ಇಲ್ಲಿ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಸೇರಿದ್ದಾರೆ. ಸಮಾಜದಲ್ಲಿ ಬಹಳ ಉನ್ನತ ಹುದ್ದೆಯಲ್ಲಿರುವ ಎಲ್ಲ ಗಣ್ಯಮಾನ್ಯರು ಹಳೆಯ ವಿದ್ಯಾರ್ಥಿಗಳು ಬಂದಿದ್ದಾರೆ. ಅವರ ಹಾರೈಕೆಯಿಂದ ಬಹಳ ಚೆನ್ನಾಗಿ ಈ ಕಾರ್ಯಕ್ರಮ ನಡೆದಿದೆ ಇವತ್ತು. ಸೊ ನಾನ್ ಕೇಳೋದಿಷ್ಟೇ, ಸರ್ಕಾರಿ ಶಾಲೆಗಳು ಎಲ್ಲೇ ಇರ್ಲಿ ಅವುಗಳನ್ನ ನಾವು ಮೂಲಭೂತ ಸೌಕರ್ಯಗಳಿಂದ ಅವುಗಳನ್ನ ನಾವು ಸುಸಜ್ಜಿತಗೊಳಿಸಿ ಎಲ್ಲ ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲೇ ಕಲಿಯುವಂತೆ ಅವರನ್ನ ಆಕರ್ಷಿಸ್ಬೇಕು. ಯಾಕಂತಂದ್ರೆ ಕನ್ನಡ ಮಾಧ್ಯಮದಲ್ಲಿ ನಾವು ಅವ್ರಿಗೆ ಶಿಕ್ಷಣವನ್ನ ಕೊಟ್ರೆ ಅವರ ಯೋಚನಾ ಶಕ್ತಿ ಬೆಳೀತದೆ. ಸೊ ಅವರ ಜೀವನ ಮುಂದೆ ಏನಪ್ಪಾ ಅಂತಂದ್ರೆ ಉಜ್ವಲ ಭವಿಷ್ಯವನ್ನ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಅದು ಸಹಕಾರಿ ಆಗ್ತದೆ ಅಂತ ನಾನು ಎಲ್ಲರಲ್ಲಿ ಕೇಳ್ಕೊತೇನೆ. ನಮಸ್ಕಾರ. ಇವತ್ತು ಸರ್ಕಾರಿ ಶಾಲೆ ಅಂದ್ರ ಮೂಗ್ ಮುರಿಯುವ ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಹಳೆ ಹುಬ್ಬಳ್ಳಿ ಭಾಗದಲ್ಲಿ ಬರುವಂತ ಇಂಡಿ ಪಂಪ್ ಸರ್ಕಾರಿ ಮಾದರಿ ಶಾಲೆ 19ರಲ್ಲಿ
ಇವತ್ತು 115ನೇ ಒಂದು ವರ್ಷಾಚರಣೆಯನ್ನ ಮಾಡುತ್ತಿದ್ದು ಅತ್ಯಂತ ಒಂದು ಸಂತೋಷದ ವಿಷಯ. ಇವತ್ತು ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಗಳ ಮೈಲುಗೈಗೆ ಜಾಸ್ತಿ ಅನ್ನಬಹುದು. ಯಾಕೆಂದ್ರೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಕಲ್ತಂತ ಸಾವಿರಾರು ಲಕ್ಷಾಂತರ ಜನರು ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವುದು ಅತ್ಯಂತ ಸಂತೋಷದ ವಿಷಯ. ಅದಕ್ಕಾಗಿ ನಾನು ಈ ಡೋನರ್ಸ್ಗಳಿಗೆ, ದಾನಿಗಳಿಗೆ ಆಗಿರ್ಬೋದು, ರಾಜಕೀಯ ವ್ಯಕ್ತಿಗಳಿಗೆ ಆಗಿರಬಹುದು, ಎಲ್ಲರಿಗೂ ಕೇಳಿಕೊಳ್ಳುವುದಷ್ಟೇ, ನೀವು ಖಾಸಗಿ ಶಾಲೆಗಳ ಒಂದು ಅಭಿವೃದ್ಧಿಯ ಕಡೆ ಕಡಿಮೆ ಗಮನವನ್ನು ಕೊಟ್ಟು ಹೆಚ್ಚಿನ ಗಮನವನ್ನು ಸರ್ಕಾರಿ ಶಾಲೆಗಳಿಗೆ ನೀಡಿದರೆ ಇವತ್ತು ಬಡ ಮಕ್ಕಳು ಕೂಡ ಇಲ್ಲಿ ತಮ್ಮ ಶಿಕ್ಷಣವನ್ನು ಪೂರ್ತಿಗೊಳಿಸಬಹುದು, ಒಂದು ದೇಶಕ್ಕೆ ಭವಿಷ್ಯವಾಗಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಏನಿದು ಸರ್ಕಾರಿ ಶಾಲೆ 19 ನಂಬರ್ ಶಾಲೆ ಇರಿದೆ, ಇಲ್ಲಿಯ ಪ್ರಿನ್ಸಿಪಲ್ ಆದಂತ ಹನುಮಂತ್ ಕುಂದ್ರಿಗೆ ಅವರು ಬಂದಾಗಿನಿಂದ ಈ ಶಾಲೆಯು ಇವತ್ತು ಯಾವ ಖಾಸಗಿ ಶಾಲೆಯೂ ಕೂಡ ಕಡಿಮೆ ಇಲ್ಲವಂತೆ ಅವರು ಈ ಶಾಲೆಯನ್ನ ಒಂದು ಅಭಿವೃದ್ಧಿ ಮಟ್ಟಕ್ಕೆ ಒಂದು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳ ಸಲ್ಲಿಸ್ತೇನೆ. ಎಲ್ಲ ಇವತ್ತು DDP ಅವರಾಗಿರ್ಬೋದು, BO ಆಗಿರ್ಬೋದು, ಒಂದು ತಿಂಗಳಿಗೊಮ್ಮೆ ಆದ್ರೂ ಸರ್ಕಾರಿ ಶಾಲೆಗಳಿಗೆ ನೀವು ಭೇಟಿ ನೀಡಿದ್ರೆ ಇಲ್ಲಿಯ ವ್ಯವಸ್ಥೆಯನ್ನ ಗಮನಿಸಿ ಯಾವ ರೀತಿ ಇದನ್ನ ನೀವು ಅಭಿವೃದ್ಧಿಗೊಳಿಸಬಹುದು, ಯಾವ ರೀತಿ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ, ಯಾವ ರೀತಿ ಮಕ್ಕಳನ್ನ ಇವತ್ತು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಅಂತೇಳಿ ಇದು ಮಾಡಿದರೆ ಮಕ್ಕಳ ಒಂದು ಶಿಕ್ಷಣಕ್ಕೆ ಒಂದು ಒಳಿತಾಗುತ್ತೆ ಅಂತೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತೇನೆ. ಧನ್ಯವಾದ.